ಇದೊಂದು ಕಮರ್ಷಿಯಲ್ ಮೂವಿ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಕನ್ನಡದಲ್ಲಿ ಇರೋರು ಎಲ್ಲರೂ ಬಂದು ನೋಡ್ಬೇಕು ಸರ್ ಇಂಥ ಸಿನಿಮಾಗಳನ್ನೆಲ್ಲ. ಬರೀ ಬಾಯಿ ಮಾತಿಗೆ ಮಾತ್ರ ನಡೀತಿದೆ ಸರ್ ಈಚೆ ಎಲ್ಲ. ಇವಾಗ ಕನ್ನಡ ಇಂಡಸ್ಟ್ರಿನೇ ಆಗಲಿ, ನಾನು ಉಪೇಂದ್ರ ಅವ್ರ ಫ್ಯಾನ್ ಸರ್. ಆದ್ರೂ ನಾನು ದರ್ಶನ್ ಅವ್ರ ಸಿನಿಮಾ ಫಸ್ಟ್ ನೋಡೋ ಕಾರಣ ಸರ್ ಕನ್ನಡ ಇಂಡಸ್ಟ್ರಿ ಕೊಡುಗೆ ಕೊಡ್ತಾ ಇದಾರೆ ಸರ್. ದೊಡ್ಡ ಹೀರೋಗಳಲ್ಲಿ ಎಲ್ಲಿ ಸರ್ ಮಾಡ್ತಾ ಇದಾರೆ? 2 ವರ್ಷ 3 ವರ್ಷ 4 ಶಿವಣ್ಣ ಮತ್ತೆ ದರ್ಶನ್ ಅವ್ರು ಮಾತ್ರ ಸರ್ ವರ್ಷಕ್ಕೆ 1-2 ಸಿನಿಮಾ ಕೊಡ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಉಳಿತಾ ಇದೆ. ಮತ್ತೆ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದಾರೆ ಸರ್. ಹೊಸ ಹೀರೋಯಿನ್ ಆಗ್ಲಿ ವಿಲನ್ಗಳಾಗ್ಲಿ ಸಖತ್ ಕೊಡ್ತಾ ಇದಾರೆ. ಮತ್ತೆ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ರೈತರು ಸರ್, ರೈತರು ಏನಾಗ್ಬೇಕು ಸರ್ ನಮ್ಗೆ? ನೀವ್ ಹೇಳಿ ಸರ್. ಅವರೇ ನಮ್ಗೆಲ್ಲ ದೇವರು ಹಂಗೆ ಹಿಂಗೆ ಅಂತೀವಲ್ಲ, ಈಚೆ ನಡೀತಾ ಇದೆ ಸರ್ ಹಂಗೆ. ನನ್ನ ಮಕ್ಕಳು ರೈತರೇ ಹೊಡಿತಾ ಇದೀರಾ, ನಮ್ ರಾಜಕಾರಣಿ ಕಾಲಲ್ಲಿ ಹೊಡಿತಾ ಇದೀರಾ, ಹಲ್ಲೆ ಮಾಡ್ತಾ ಇದೀರ ಅವ್ರ ಮೇಲೆ. ಏನಕ್ಕೆ ಸರ್? ನಮ್ಗೆ ನೀರು ಬರ್ತಿಲ್ಲ, ಅನ್ನ ಇಲ್ಲ ಕರೆಕ್ಟ್, ನಾವೇ ನಿಮ್ಗೆ ಅನ್ನ ಕೊಡ್ತೇವೆ, ನಮ್ಗೆ ಕರೆಕ್ಟ್ ಆಗಿಲ್ಲ, ನೀರು ಬಿಡ್ತಿಲ್ಲ ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಸರಿನಾ ಇದು? ಬಾಯಿ ಮಾತಿಗೆ ಮಾತ್ರ ಎಲೆಕ್ಷನ್ಗೂ ಮುಂಚೆನೆ ಬೇರೆ, ಎಲೆಕ್ಷನ್ ಆದ್ಮೇಲೆ ಬೇರೆ ಹಂಗ್ ನಡೀತಾ ಇದೆ. ಈ ಸಿನಿಮಾದಲ್ಲಿ ಕಡಕ ತೋರಿಸಿದ್ರೆ ಸರ್ ಆ ಕಾಲದಿಂದ ಹೆಂಗ್ ನಡ್ಕೊ ಬರ್ತಾ ಇದೆ ಅಂತ. ಫೈಟ್ ಮಾಡೋ ಗುಣ ಕಲ್ತ್ಕೋಬೇಕು. ಇನ್ಮೇಲೆ ರೈತರು ಕೈ ಕಟ್ಕೊಂಡು ನಿಂತ್ಕೋಬೇಡ್ರಿ, ಯಾರಾದ್ರೂ ಕೈ ಜೋಡಿಸಿ ಕೇಳ್ಬೇಡ್ರಿ, ಫೈಟ್ ಮಾಡ್ರಿ. ಮಗನೇ ಗೆಲ್ಸಿದೀನಲ್ಲ, ನನ್ಗೇನ್ ಮಾಡ್ತೀಯಾ ಆ ಪ್ರಶ್ನೆ ಮಾಡಿ ಸರ್, ಎಲ್ಲ ಸಿಗುತ್ತೆ. ವಿಶೇಷವಾಗಿ ದರ್ಶನ್ ಅವರ ಅಭಿನಯ ಹೇಗೆ ಅನಿಸ್ತು ಸರ್? ಕೇಳ್ಬೇಕಾ ಸರ್, ಭಕ್ತರು ನಾವು, ಅವರೆಲ್ಲ ದೊಡ್ಡ ತಲೆ, ಅವರೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇದ್ರಲ್ಲಂತೂ ಅಳವಡಿಸ್ಕೊಬಿಟ್ಟಿದ್ದಾರೆ, ಹಳ್ಳಿ ಹುಡುಗನಾಗಿ ಹಳ್ಳಿ ಭಾಷೆಯಾಗಿ ಅಳವಡಿಸ್ಕೊಬಿಟ್ಟಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಮಲಾಶ್ರೀ ಮ್ಯಾಮ್ ಅವರ ಮಗಳು ಆರಾಧನಾ ಅವರ ಮಾಡಿದ್ದಾರೆ, ಹೇಗೆ? ಇಲ್ಲ, ನೋಡಕ್ಕೂ ಚೆನ್ನಾಗಿದ್ದಾರೆ. ಅಂದ್ರೆ ಒಳ್ಳೆ ಇಂಟ್ರಡಕ್ಷನ್ ಸರ್. ಯಾಕಂದ್ರೆ ಮಹಾರಾಷ್ಟ್ರ ಅವರು ಮೆಚ್ಕೋಬೇಕು ಸರ್. ಅವ್ರ ಗಂಡ ಹೆಂಡತಿ ಇಬ್ರು ಸುಮಾರು ವರ್ಷದಿಂದ ಕನ್ನಡ ಇಂಡಸ್ಟ್ರಿಗೆ ಸೇವೆ ಮಾಡಿದವರು. ಅವ್ರ ಮಗಳು ಕನ್ನಡ ಇಂಡಸ್ಟ್ರಿ ಕೊಡುಗೆ ಕೊಟ್ಟಿದ್ದಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಅರುಣ್ ಸುಧೀರ್ ಅವರ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಯಾವ್ದಕ್ಕೂ ಕಮ್ಮಿ ಇಲ್ಲ. ದರ್ಶನ್ ಅವ್ರನ್ನ ಅವ್ರ ತರ ಯಾರು ಹ್ಯಾಂಡಲ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಸರ್ ನಂಗೆ. ದರ್ಶನ್ ಅವರ ಸಿನಿಮಾ ಅಂದ್ಮೇಲೆ ಡೈಲಾಗ್ಗಳು ಇರ್ಲೇಬೇಕು. ಮಾಸ್ತಿ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಈ ವಿಚಾರದಲ್ಲಿ? ಹೇಗೆ ಡೈಲಾಗ್ ಸರ್? ಮಾಸ್ತಿ ಅವ್ರ ಡೈಲಾಗ್ ಒಂದು ಡೈಲಾಗ್ ಒಂದು ಸಖತ್ ಇಷ್ಟ ಆಯ್ತು ಸರ್. ಯಾಕಂದ್ರೆ ಈಗ ಜನರೇಷನ್ ಹಂಗೆ ಇದೆ. ಈಚೆ ರೇಪ್ಗಳೆಲ್ಲ ನಡೆಯುವಾಗ ಗಂಡ್ಸಾದವನು ಬೆವರು ಸುರಿಸ್ಬೇಕು, ಜೊಲ್ಲಲ್ಲ. ಒಳ್ಳೆ ಡೈಲಾಗ್ ಬರ್ದಿದ್ದಾರೆ ಸರ್. ಈ ತರ ಡೈಲಾಗ್ಗಳು ಸುಮಾರು ಇದಾವೆ, ಬಂದು ಎಂಜಾಯ್ ಮಾಡಿ ಸರ್. ಎಲ್ಲಾರು ಯಾರೇ ಅಭಿಮಾನಿ ಆಗಿರ್ಲಿ ಸರ್, ದಯವಿಟ್ಟು ಬಂದು ನೋಡಿ. ಮತ್ತೆ ನಮ್ಮಂತ ಯೂತ್ ಎಲ್ಲ ಬಂದು ಫೈಟ್ ಮಾಡೋ ಗುಣ ಕಲಿಬೇಕು. ಸಿನಿಮಾಗಳನ್ನ ಕ್ರಾಂತಿಯಿಂದನೂ ಒಂದು ಕಲ್ತೀವಿ. ಇವಾಗ ಕಾಟೇರ, ಇದರಿಂದ ತುಂಬಾ ಕಲಿಯೋದಿದೆ.